ವೆಲ್ಕಮ್ ಟು ಡೇ 4 ಆಫ್ ಕಟಿಂಗ್. ಇವತ್ತು ಬೆಳಗ್ಗೆ ಬೆಂಗಳೂರಿಗೆ ಬಂದ್ಬಿಟ್ಟು ರೀಸನ್ ಡೀಪ್ ಟಿಶ್ಯೂ ಮಸಾಜ್ ಡರ್ಮಟಾಲಜಿಸ್ಟ್ಗೆ ಸ್ಕಿನ್ ಮತ್ತು ಹೇರ್ ತೋರಿಸಿ ಡೆಕ್ಸಾ ಸ್ಕ್ಯಾನ್ ರಿಪೋರ್ಟ್ ತೆಗಿಸ್ಬೇಕು ಅಂತ. ಯಾಕೆ ಅಂದರೆ ನೆಕ್ಸ್ಟ್ ವೀಕ್ ನಾನು ಐರ್ಲ್ಯಾಂಡಿಗೆ ಹೋಗ್ತಿದ್ದೀನಿ, ಹೋಗೋಕ್ಕೂ ಮುಂಚೆ ಇದೆಲ್ಲ ತೆಗೆಸ್ಕೊಂಡು ಹೋಗೋಣ ಅಂತ. ಆ್ಯಂಡ್ ಡೇನ ಒಂದು ಲೋ ಕ್ಯಾಲರಿ ವಾಟರ್ ಟೀಯಿಂದ ಸ್ಟಾರ್ಟ್ ಮಾಡಿ ಅರೆ ಏನು ಬ್ಯೂಟಿಫುಲ್ ಫುಟ್ಪಾತ್ ಗುರು, ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಅದ್ರ ಮೇಲೆ ನಡೆಯೋಕ್ಕೆ ಮನ್ಸು ಬರದೆ ರೋಡ್ ಮೇಲೆ ನಡ್ಕೊ ಹೋಗ್ತಾ ಇದ್ದೀನಿ ನಾನು. ನೆಕ್ಸ್ಟಿಂದ ಇಂಡಿಯಾಗೆ ಬರಬೇಕು ಅಂತ ಎಲ್ಲ ಥಾಟ್ ಬಂದಾಗ ಈ ವಿಡಿಯೋ ನೋಡ್ತೀನಿ ನಾನು. ಆ್ಯಂಡ್ ನಾವೆಲ್ಲ ರೋಡ್ ಮೇಲೆ ಓಡಾಡ್ತೀವಿ ಅಂತ ಸಿಟ್ ಮಾಡ್ಕೊಂಡು ಗಾಡಿಗಳೆಲ್ಲ ಫುಟ್ಪಾತ್ ಮೇಲೆ ಸ್ಟ್ರೈಕ್ ಮಾಡ್ತಿದ್ವು. ಆ್ಯಂಡ್ ಹಾಗೆ ನಡ್ಕೊಂಡು ಹೋಗುವಾಗ ಎರಡು ಅಂಕಲ್ ನನ್ನನ್ನು ನೋಡಿ ರೆಕಗ್ನೈಸ್ ಮಾಡಿದ್ರು, ಹಾಯ್ ಹೇಳ್ದೆ ಹೋಗ್ಬಿಟ್ರು. ಸಖತ್ ಬೇಜಾರಾಯಿತು. ಮುಂದೆ ಬರ್ತಿದ್ದಿದ್ದು ಅಂಕಲಿಗೆ ಹೇಳೋಣ ಅಂದರೆ ಅವರು ಹಾಗೆ ಹೋಗ್ಬಿಟ್ರು. ಪರವಾಗಿಲ್ಲ, ಅಟ್ಲೀಸ್ಟ್ ತಿಂಡಿ ಮಾಡ್ಕೊಬರೋಣ. ಆ್ಯಂಡ್ ತಿಂಡಿ ಮಾಡೋಕ್ಕೆ MTRಗೆ ಹೋಗಿ ಒಂದು ಪ್ಲೇಟ್ ಇಡ್ಲಿ ವಡೆ ಆರ್ಡರ್ ಮಾಡಿದೆ. ವಡೆ ಯಾಕೆ ಅಂತ ಅಂದರೆ ಸ್ವಲ್ಪ ವಡೆ ಚೆನ್ನಾಗಿತ್ತಂತ 2 ವಡೆ ಜಾಸ್ತಿ ತಿಂದ್ಬಿಟ್ಟೆ. ನನಗೆ ಹೊರಗಡೆ ತಿನ್ನೋಕ್ಕೆ ಜಾಸ್ತಿ ಇಷ್ಟ ಆಗಲ್ಲ, ಅದಕ್ಕೆ ಸ್ವಲ್ಪ ಹೈಜಿನಿಕ್ ಆಗಿರೋ ಜಾಗಗಳನ್ನು ಹುಡುಕ್ತೀನಿ. ಆ್ಯಂಡ್ ನಾನು ಟ್ರಾವೆಲ್ ಮಾಡುವಾಗ ತುಂಬ ಜಾಸ್ತಿ ರಿಸ್ಟ್ರಿಕ್ಷನ್ ಕೂಡ ಮಾಡ್ಕೊಡೋದಿಲ್ಲ. ಯಾಕೆ ಅಂತಂದರೆ ನಾನು ತುಂಬ ರೇರ್ಲಿ ಟ್ರಾವೆಲ್ ಮಾಡೋದು, ಸೊ ಒನ್ಸ್ ಇನ್ ಎ ವೈಲ್ ತಿಂದರೆ ಏನಾಗಲ್ಲ ಅಂತ. ಆಮೇಲೆ ಒಂದು ಕಾಫಿ ಆರ್ಡರ್ ಮಾಡ್ಕೊಂಡು, ಪರವಾಗಿಲ್ಲ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಏನಾಗೋದಿಲ್ಲ, ನಡೀತದೆ. ಸೊ ಪ್ರೋಟೀನ್ಗೆ ಅಂತ ಒಂದು ಸ್ಯಾಶೆ ಪ್ರೋಟೀನ್ ತೊಗೊಂಡೆ, ಒಂದು ಲೋಟ ನೀರು ತೊಗೊಂಡು ಅದಕ್ಕೆ ಹಾಕ್ಬಿಟ್ಟು ಸ್ಪೂನಲ್ಲಿ ಕಲಿಸ್ಬಿಟ್ಟು ಗಟ ಅಂತ ಕುಡಿದೆ. ಸೊ ನಾನು ಟ್ರಾವೆಲ್ ಮಾಡುವಾಗೆಲ್ಲ ಏನು ಮಾಡ್ತೀನಿ, ನನ್ನ ಜೊತೆ ಸ್ವಲ್ಪ ಪ್ರೋಟೀನ್ ಪೌಡರ್ಸು, ಪ್ರೋಟೀನ್ ಬಾರ್ಸ್ ಕ್ಯಾರಿ ಮಾಡ್ತೀನಿ. ಆ್ಯಂಡ್ ಜೊತೆಗೆ ಫ್ರೂಟ್ಸ್ ಕೂಡ ಕ್ಯಾರಿ ಮಾಡ್ತೀನಿ, ಹೆಲ್ದಿ ಈಟಿಂಗ್ ಆಲ್ವೇಸ್. ಆ್ಯಂಡ್ ಡೀಪ್ ಟಿಶ್ಯೂ ಮಸಾಜ್ಗೆ ಇನ್ವಿಕ್ಟಸ್ ಪರ್ಫಾರ್ಮೆನ್ಸ್ ಲ್ಯಾಬಿಗೆ ಹೋಗ್ತಿದ್ದೀವಿ. ಆಟೋಲಿ ಯಾಕೆ ಹೋಗ್ತಿದ್ದೀನಿ ಅಂತ ಅಂದರೆ, ನಾನು ಅಲ್ಲಿ ಆಟೋ ಮಿಸ್ ಮಾಡ್ಕೋತೀನಿ, ಬಂದಾಗೆಲ್ಲ ಆಟೋಲೇ ಟ್ರಾವೆಲ್ ಮಾಡ್ತೀನಿ. ಆ್ಯಂಡ್ ಟೈಮ್ ಫಾರ್ ಡೀಪ್ ಟಿಶ್ಯೂ ಮಸಾಜ್. ಡೀಪ್ ಟಿಶ್ಯೂ ಮಸಾಜ್ ಎಷ್ಟು ಪೇನ್ಫುಲ್ ಆಗಿರುತ್ತೆ ಅಂತ ಅಂದರೆ, ಪೇನಿಂದ ಇಡೀ ರೂಮ್ ಎಲ್ಲ ಸ್ಟೀಮ್ ಆಗೋಯ್ತು, ವಿಡಿಯೋ ಕರೆಕ್ಟಾಗಿ ಕಾಣಿಸ್ತಾನೂ ಇಲ್ಲ. ಯಾರಿಗಾರು ಟಾರ್ಚರ್ ಕೊಡಬೇಕು ಅಂದರೆ ಡೀಪ್ ಟಿಶ್ಯೂ ಮಸಾಜ್ ಮಾಡಿಸಿ ಕರ್ಕೊಂಡೋಗಿ. ಅದಾದಮೇಲೆ ಮಸಾಜನ್ನ ಕಪಿಂಗ್ ಥೆರಪಿ ಮಾಡಲಾ ಅಂದರು. ಇಷ್ಟೆಲ್ಲ ಮಾಡಿಸ್ಕೊಂಡು ಅವನಿಗೆ ಅದೇನು ಲೆಕ್ಕ ಮಾಡಿ ಅಂತ ಅಂದೆ. ನಂದು ಇಡೀ ಈಗೋನೆಲ್ಲ ಮುರಿದಿ ನನ್ನ ಹಂಬಲ್ ಮಾಡಿಬಿಟ್ಟು ಕಳಿಸಿದ್ರು. ಫುಲ್ ಸೆಷನ್ ಆದಮೇಲೆ ಒಳ್ಳೆ ಡಾಲ್ಮಿಷನ್ ನಾಯಿ ಥರ, ಡಾಲ್ಮಿಷನ್ ಯಾಕೆ ಚೀತಾ ಅಂತ ಹೇಳ್ಕೊಡೋಣ ಅಲ್ವಾ, ಚೀತಾ ಥರ ಕಾಣಿಸ್ತಿದ್ದೆ. ಯಪ್ಪ, ಫುಲ್ಲು ಸುಸ್ತಾಗಿ ಒಂದು ಪ್ರೋಟೀನ್ ಬಾರ್ ತಿನ್ಕೊಂಡು ಹಾಗೆ ಕ್ಯೂಟೀಸ್ ಕ್ಲಿನಿಕ್ಕಿಗೆ ಹೊರಟೆ. ಇಂಡಿಯಾಗೆ ಬರ್ತಿದ್ದಂಗೆ ಸ್ಕಿನ್ ಎಲ್ಲ ಹಾಳಾಗ್ಬಿಡುತ್ತೆ ಗುರು. ಅಲ್ಲೂ ನನಗೆ ಮೈಲ್ಡ್ ಆ್ಯಕ್ನೆ ಇರುತ್ತೆ. ಅದಕ್ಕೆ ಬಂದಾಗೆಲ್ಲ ಒಂದು ಸತಿ ಕ್ಯೂಟೀಸಲ್ಲಿ ಕನ್ಸಲ್ಟ್ ಮಾಡಿ ಪ್ರಿಸ್ಕ್ರಿಪ್ಷನ್ ಬರೆಸ್ಕೊಂಡು ಒಂದು 6 to 8 months ಆಗೋ ಥರ ಮೆಡಿಕೇಶನ್ ತೊಗೊಂಡು ಹೋಗ್ತೀನಿ. ಆ್ಯಂಡ್ ಇವಾಗ ನೆಕ್ಸ್ಟ್ ನಾವು ಆರ್ತಿ ಸ್ಕ್ಯಾನ್ಸಿಗೆ ಹೋಗ್ತಾ ಇದ್ದೀವಿ. ನಾವು ಡೆಕ್ಸಾ ಸ್ಕ್ಯಾನ್ ಮಾಡಿಸೋಣ, ನಮ್ಮ ಬಾಡಿ ಫ್ಯಾಟ್ ಎಲ್ಲ ಗೊತ್ತಾಗುತ್ತೆ ಅಂತ. ಆ್ಯಂಡ್ ಟೈಮ್ ಫಾರ್ ಡೆಕ್ಸಾ ಸ್ಕ್ಯಾನ್. ಡೆಕ್ಸಾ ಸ್ಕ್ಯಾನ್ ಆಲ್ಮೋಸ್ಟ್ ಒಂದು 10 to 15 minutes ಆಗುತ್ತೆ. ಸೊ ಬೇಗ ಆಯಿತು, ಯಾರೂ ವೇಟಿಂಗಲ್ಲಿ ಏನು ಇರಲಿಲ್ಲ ಅಲ್ಲಿ. ಆ್ಯಂಡ್ ಸ್ಕ್ಯಾನ್ ರಿಪೋರ್ಟಲ್ಲಿ ಒಂದು ಎಡವಟ್ ಆಗಿದೆ, ನಾಳೆ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸ್ಕ್ಯಾನಿಂಗ್ ಎಲ್ಲ ಲೇಟ್ ಆಗೋಯ್ತು. ಸೊ ಇವಾಗ ಟ್ರೈನ್ ಕ್ಯಾಚ್ ಮಾಡೋಕ್ಕೆ ಓಡ್ತಾ ಇದ್ದೀನಿ. ಇನ್ನೊಂದು 10 minutesಲ್ಲಿ ಟ್ರೈನ್ ಬಿಡುತ್ತೆ. ಆ್ಯಂಡ್ ಇವತ್ತಿಗೆ ಡೇ ಎಂಡ್ ಮಾಡೋಣ, ನಾಳೆ ಸಿಗೋಣ ಡೇ 5 ಆಫ್ ಕಟಿಂಗಲ್ಲಿ. ಸಿಯಾ, ಬಾಯ್.